ಸಸ್ಯಕಾಶಿ ಎಂದೇ ಪ್ರಸಿದ್ಧವಾಗಿರುವ ಸಿದ್ಧರ ತಪೋಭೂಮಿ ಸಿದ್ದರಬೆಟ್ಟದಲ್ಲಿ ಜೂನ್ 21ರಂದು ನಡೆಯಲಿರುವ ಬಾಳೆಹೊನ್ನೂರು ಖಾಸಾ ಶಾಖಾ ಶ್ರೀಮಠದ 20ನೇ ವಾರ್ಷಿಕ ಮಹೋತ್ಸವ, ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಹಾಗೂ ಜಗಜ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಭರದ ಸಿದ್ಧತೆಗಳು ನಡೆಯುತ್ತಿದ್ದು, ಹೀಗೆಂದು ಸಿದ್ದರಬೆಟ್ಟ ಬಾಳೆಹೊನ್ನೂರು ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಧಾರ್ಮಿಕ ಮಹೋತ್ಸವದ ಅಂಗವಾಗಿ ಜೂನ್ 21ರಂದು ಧರ್ಮ ಜಾಗೃತಿ ಸಮಾವೇಶ, ಉಚಿತ ಸಾಮೂಹಿಕ ವಿವಾಹ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಧರ್ಮಸ್ಥಳದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಶ್ರೀಮಠದ 20ನೇ ವರ್ಷದ ಪ್ರತಿಷ್ಠಿತ ಸಿದ್ಧಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಎಂದು ಹೇಳಿದರು. ಶ್ರೀಮಠದ ನೇತೃತ್ವದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಉಚಿತ ಸಾಮೂಹಿಕ ವಿವಾಹ, ಧರ್ಮ ಜಾಗೃತಿ ಸಮಾವೇಶ, ಧಾರ್ಮಿಕ ಉಪನ್ಯಾಸಗಳು ಹಾಗೂ ವಿವಿಧ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್, ಕೇಂದ್ರ ಜಲಶಕ್ತಿ ಹಾಗೂ ರಾಜ್ಯ ರೈಲ್ವೆ ಖಾತೆ ಸಚಿವ ವಿ. ಸೋಮಣ್ಣ, ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ಸೇರಿದಂತೆ ವಿವಿಧ ಕ್ಷೇತ್ರಗಳ ಗಣ್ಯರು, ರಾಜಕೀಯ ಮುಖಂಡರು ಹಾಗೂ ಧಾರ್ಮಿಕ ಮುಖಂಡರುಗಳನ್ನು ಆಹ್ವಾನಿಸಲಾಗಿದೆ ಎಂದು ಹೇಳಿದರು. ಕಳೆದ 20 ವರ್ಷಗಳಿಂದ ಶ್ರೀಮಠದಲ್ಲಿ ಭಕ್ತರಿಗೆ ನಿರಂತರ ದಾಸೋಹ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ. ಭಕ್ತರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಪುಣ್ಯಕ್ಷೇತ್ರದ ಆರಾಧ್ಯ ದೈವ ಶ್ರೀ ಸಿದ್ದೇಶ್ವರ ಸ್ವಾಮಿಗೆ ಪ್ರಿಯವಾದ ಹೋಳಿಗೆ ತುಪ್ಪ ಪ್ರಸಾದವನ್ನು ವರ್ಷಪೂರ್ತಿ ಪ್ರತಿದಿನ ಆಗಮಿಸುವ ಭಕ್ತರಿಗೆ ವಿತರಿಸುವ ಯೋಜನೆಯನ್ನು ರೂಪಿಸಲಾಗಿದೆ ಎಂದು ಸ್ವಾಮೀಜಿ ತಿಳಿಸಿದರು. ವರ್ಷದ ವಾರ್ಷಿಕೋತ್ಸವದ ನೆಪದಲ್ಲಿ ಒಂದೊಂದು ಗಿಡವನ್ನು ನೆಡಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಪ್ರತಿ ವರ್ಷ 5,000 ಈಗಾಗಲೇ 40,000ಕ್ಕಿಂತ ಹೆಚ್ಚು ಗಿಡಗಳು ಭಕ್ತಾದಿಗಳು ತೆಗೆದುಕೊಂಡಿದ್ದಾರೆ. ಇಷ್ಟು ಸಂತೋಷವಾಗಿ ಸಾಕಿದ ವಿಷಯಕ್ಕೆ ಆ ಗಿಡಗಳನ್ನು ಅತ್ಯಂತ ಪ್ರೀತಿಯಿಂದ ನಾವು ಚೆನ್ನಾಗಿ ಬೆಳೆಸಿದ್ದಾರೆ. ನಿನ್ನೆ ಅಮರಾವತಿ ಅಂತ ನಾವು ಕಾರ್ಯಕ್ರಮದಲ್ಲಿ ಅಲ್ಲಿ ಅವರ ಬಗ್ಗೆ ನಿಮ್ಮ ಒಂದು ಕಾರ್ಯಕ್ರಮಕ್ಕೆಲ್ಲ ಒಂದು ಮಹಾಪುಣ್ಯ ಇರುವುದಿದೆ. ಅದು 2 ಅಡಿ ಇದ್ದು ಈಗ 8 ಅಡಿ ಎತ್ತರವಾಗಿ ಅದು ಬೆಳೆದರೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ. ಇದರ ಮೂಲ ಆಶಯದಲ್ಲಿ ಭಕ್ತರು ಪ್ರಕೃತಿಯನ್ನು ಬೆಳೆಸಬೇಕು, ಪ್ರಕೃತಿ ಬಗ್ಗೆ ಗಮನಿಸಬೇಕು, ಪ್ರಕೃತಿಯಲ್ಲಿ ಚೆನ್ನಾಗಿ ಬೆಳೆದವನ್ನು ಅದನ್ನು ಸುಖವಾಗಿರ್ಬೋದು, ಒಳ್ಳೆಯ ಗಾಳಿಯನ್ನು ನೋಡುವುದು, ಒಳ್ಳೆಯ ಮಳೆಗಳನ್ನು ನೋಡುವುದು ಅನ್ನೋದನ್ನು ಬರೀ ನಾವು ಘೋಷಣೆ ಮಾಡಿದರೆ ಮತ್ತು ಅವರಿಗೆ ತಂದುಕೊಂಡು ಕೆಳಗೆ ಕಾಣಬೇಕಾಗ್ತದೆ. ಸರ್ಕಾರ ಇದೆ, ಅರಣ್ಯ ಇಲಾಖೆ ಅವರು ಮಾಡಿ ಅಂತೇಳಿ ನಮ್ಮ ಜವಾಬ್ದಾರಿ ನಾವಿರ್ಬೋದು. ನಮ್ಮ ಕಾರ್ಯದ ಜಾಗಗಳಲ್ಲಿ ನಮ್ಮ ಜಮೀನುಗಳು ಏನಾದರೂ ಒಂದು ಗಿಡವನ್ನು ಬಿಡುವಂಥ ಪ್ರಯತ್ನವಾದರೆ ಕನಿಷ್ಠ ಒಂದು ಒಳ್ಳೆಯ ರೀತಿಯಾಗಿ ಪರಿಸರ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಏನು ಚಿಂತನೆ ಮಾಡಿದ್ದೀವಿ. ಅದು ಸಾಕಾರದಿಂದ ನಾವು 40,000 ವರ್ಷದ ಬೆಳೆಗಳನ್ನು ಘೋಷಣೆ ಮಾಡ್ತೀವಿ. ಹಾಗಾಗಿ ಮಠ ಬರೀ ಧಾರ್ಮಿಕ ಪರಂಪರೆಯನ್ನು, ಧಾರ್ಮಿಕ ಆಚರಣೆಯನ್ನಷ್ಟೇ ಬೆಳೆಸ್ತಕ್ಕಂಥದ್ದಲ್ಲ, ಭಕ್ತರ ಜಾಗೃತಿಯನ್ನು ಸಾಮಾಜಿಕವಾಗಿ ಹಿಂದಿನ ಪೀಳಿಗೆಗೋಸ್ಕರವಾಗಿ ಒಂದು ಅಭಿನಾಥವನ್ನು ಕೊಡಬೇಕು ಅಂತ ಕಾಣ್ತಾರೆ. ಆ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಿದಾಗ ಯಶಸ್ವಿಯಾಗಿ ಇವತ್ತು ವಾರ್ಷಿಕೋತ್ಸವದಲ್ಲಿ ಪ್ರತಿ ವರ್ಷ ರಾಜ್ಯ ಮತ್ತು ಜಿಲ್ಲೆಯೊಳಗೆ ಯಾರು ಅತ್ಯಂತ ಒಳ್ಳೆಯ ಸಾಧಕರಿದ್ದಾರೆ ಅವರನ್ನು ಗುರುತಿಸಿ ಒಂದು ಸಿದ್ಧಸ್ಥಿತಿ ಪ್ರಶಸ್ತಿಯನ್ನು ಕೊಡಲಾಗ್ತಾರೆ. ಮಠದಾಗಿದ್ದರಿಂದ 25,000 ರೂಪಾಯಿ ಸ್ವಲ್ಪ ಹಣವನ್ನು ನಿಗದಿ ಮಾಡಿ ಒಂದು ಪ್ರಶಸ್ತಿಯನ್ನು ಕೊಟ್ಟು ಸಿದ್ಧಸ್ಥಿತಿ ಪ್ರಶಸ್ತಿ ಅಂತ ಹೇಳಿ ಒಂದು ಸಾಧಕರಿಗೆ ಸನ್ಮಾನಿಸಬೇಕು ಅಂತ ಹೇಳಿ ಈಗಾಗಲೇ ಹಲವಾರು ವರ್ಷಗಳನ್ನು ನಡೆಸಿಕೊಡ್ತಾ ಇದ್ದೀವಿ. ಈ ವರ್ಷ ಸಾಧಕರ ಸಿದ್ಧಸ್ಥಿತಿ ಪ್ರಶಸ್ತಿ ರಾಜಕೀಯವಾಗಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ನಮಗೆಲ್ಲ ಗೊತ್ತಿರುವ ಹಾಗೆ ಈ ರಾಜ್ಯದಲ್ಲಿ ಒಂದು ಸರ್ಕಾರ ಏನು ಕೆಲಸ ಮಾಡಬೇಕಾಗಿದೆ, ಆ ಸರ್ಕಾರ ಮಾಡುವ ನೀತಿಗಳಿಗೆ ಇವತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ಪ್ರಾರಂಭಿಸಿ ಬಡವರಿಗೆ, ಅತ್ಯಂತ ಕಟ್ಟಿರ್ತಕ್ಕಂಥವರಿಗೆ ಸಾಲವನ್ನು ಮುಖಾಂತರವಾಗಿ, ಅವರಿಗೆ ಸಲಹೆ ಮಾಡುವ ಮುಖಾಂತರವಾಗಿ, ಕೆಲವರಿಗೆ ದುಶ್ಚಟಗಳನ್ನು ಬಿಡಿಸ್ತಕ್ಕಂಥ ಒಂದು ಮಾರ್ಗದರ್ಶನ ಮಾಡೋದಕ್ಕಾಗಲಿ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡತಕ್ಕಂಥ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಒಂದು ಸನ್ಮಾನಿಸಬೇಕು, ಅವರಿಗೆ ಸಿದ್ಧಸ್ಥಿತಿ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಹಲವಾರು ವರ್ಷಗಳ ವಿಚಾರ ಸಹಿತ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆಗ ಈ ವರ್ಷ ಕಳೆದ ಸೋಮವಾರ ನಾವೇ ಬಂದಿದ್ದು ಅವರು ಬರಬೇಕು ಅಂತ ಬರಮಾಡಿಕೊಂಡಾಗ ಆ ಪ್ರಶಸ್ತಿಯನ್ನು ಕೊಟ್ಟಾಗಿರುತ್ತದೆ. ಭಾಳ ಸಂತೋಷವಾಗಿ ಅವರು ಕೊಟ್ಟಿದ್ದಾರೆ. ಆರೋಗ್ಯದ ಸಮಸ್ಯೆ ಅವರು ಓಡಾಡಲಿಕ್ಕೆ ಆಗ್ತಾ ಇಲ್ಲ, ಆದರೂ ಸಹ ಸ್ವಾಮೀಜಿ ನಾನು ಬರ್ತೀನಿ
ವರ್ಷಕ್ಕೆ 40-50 ಲಕ್ಷ ರೂಪಾಯಿ ಹಣವನ್ನು ನಾವು ನಮ್ಮ ಜಿಲ್ಲೆಯ ಎಲ್ಲ ದೇವಸ್ಥಾನಗಳಿಗೆ ನಾವು ಕಳಿಸ್ತೀವಿ. ಇಲ್ಲಿವರೆಗೂ ನಾವು ಕೊಟ್ಟಿರ್ತಕ್ಕಂಥ ಯಾವುದೇ ಲೆಟರನ್ನು ವಾಪಸ್ ಕಳಿಸ್ತೀವಿ. ಅದು ಸಣ್ಣ ದೇವಸ್ಥಾನ ಆಗಿರಲಿ, ಅದು ದೊಡ್ಡ ದೇವಸ್ಥಾನ ಆಗಿರಲಿ, ಸಮುದಾಯ ಭವನ ಆಗಿರಲಿ, ಒಂದು ಲೆಟರ್ ಕೊಟ್ಟಿಸಿದ್ರೆ ಖಂಡಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅಷ್ಟೇ ಅಲ್ಲ, 600 ಸಾಮೂಹಿಕ ಮನಸ್ಸಿಗೆ ಇಲ್ಲಿವರೆಗೂ ಯಾರೇನು ಮಾಂಗಲ್ಯ ಸರಿದೆ ಆ ಮಾಂಗಲ್ಯವನ್ನು ಕೊಡ್ತಕ್ಕಂಥ ನಿರಂತರವಾದ ಒಂದು ಸಹಕಾರವನ್ನು ಧರ್ಮಸ್ಥಳ ಏನು ಕೊಡ್ತಾರೆ. ಈ ವರ್ಷ ನಿಮಗೆಲ್ಲ ಗೊತ್ತಿದೆ, ಬಂಗಾರದ ಈಗಾಗಲೇ 4 ತೊಲೆಗಳಾಗದ 4 ಗ್ರಾಮದ ಇರ್ತಕ್ಕಂಥ 50,000 ರೂಪಾಯಿ ಒಳಗೆ ಮಾಂಗಲ್ಯ. ಆದರೂ ಸರಿ ಸ್ವಾಮೀಜಿ ನಾನು ಮಾಡಿಸ್ಕೊಟ್ಟಿದ್ದೀನಿ, ಮತ್ತು ಕಳಿಸ್ಕೊಡ್ತೀನಿ ಅಂತೇಳಿ ಮಾಂಗಲ್ಯ ಸಭೆ ಕಳಿಸ್ಕೊಂಡು ಯಾಕೆ ಅಂತಂದರೆ ಅವರು ಇಂಥ ಒಳ್ಳೊಳ್ಳೆ ಕೆಲಸಗಳನ್ನು ಸೇವೆಯನ್ನು ಮಾಡಿರ್ತಕ್ಕಂಥ ಧರ್ಮಸ್ಥಳ ವೀರೇಂದ್ರ ಕೈಗೊಂಡವರಿಗೆ ಕೀರ್ತಿ ಪ್ರಶಸ್ತಿಯನ್ನು ಕೊಟ್ಟರೆ ಒಂದು ಸಂತೋಷ ಬರುತ್ತೆ, ಸಂತೋಷ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಯೋಜನೆಯನ್ನು, ಆ ಪ್ರಶಸ್ತಿಯನ್ನು ಅವರಿಗೆ ಇವತ್ತು ಆಯ್ಕೆ ಮಾಡಿಕೊಂಡಿದ್ದೇವೆ. ಅವರಿಗೆ ನಾವು ಕಲಿಸ್ತಕ್ಕಂಥ ಕೆಲಸಕ್ಕಾಗಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಈ ಭಾಗದಲ್ಲಿ ಈ ಒಂದು ನಮ್ಮ ಹಿರಿಯ ಶೈಕ್ಷಣಿಕ ಜಿಲ್ಲೆ ಏನಿದೆ ಮತ್ತು ನಮ್ಮ ತುಮಕೂರು ಜಿಲ್ಲೆ ಇದೆ, ಆ ಎಲ್ಲ ಸಂಪರ್ಕರಿಗೆ ಈ ಭಾಗದಲ್ಲಿ ಒಂದು ಮಠ ನಿರ್ಮಾಣ ಮಾಡಿ ಮಠದಿಂದ ಭಕ್ತರನ್ನು ಧಾರ್ಮಿಕವನ್ನಾಗಿ ಮಾಡಬೇಕು ಅಂತ ಒಂದು ಆಶಯ ಇಟ್ಟುಕೊಂಡು ರಮಾಪುರ ಜಗತ್ತವರು ಏನು 20 ವರ್ಷದ ಹಿಂದೆ ಈ ಮಠವನ್ನು ಸ್ಥಾಪನೆಯನ್ನು ಮಾಡಿದರು. ಅದಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಅವರ ಸಾನ್ನಿಧ್ಯದಲ್ಲೇ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಎಂಜಿ ಶ್ರೀನಿವಾಸ ಮೂರ್ತಿ, ಪುರಸಭೆ ಮಾಜಿ ಅಧ್ಯಕ್ಷ ಲಾಲಪೇಟೆ ಮಂಜುನಾಥ್, ಮಾಜಿ ಸದಸ್ಯ ಕೆ ನಾರಾಯಣ, ನಾಯಕ ಸಂಘದ ತಾಲೂಕು ಅಧ್ಯಕ್ಷ ಮೌಂಟ್ ವ್ಯೂ ಜಗದೀಶ್, ಶಂಕರ ಸೇವಾ ಸಮಿತಿಯ ಅಧ್ಯಕ್ಷ ಬಿ ಸತ್ಯನಾರಾಯಣ, ಮಧು ಮಲ್ಲಘಟ್ಟ, ನಾಗರಾಜು, ಕಿಶೋರ್ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.